ರಾಮನಗರದಲ್ಲಿ ಚನ್ನಪಟ್ಟಣದಲ್ಲಿ ಗಲಾಟೆ ಆಗ್ಬಿಟ್ಟು ಕಮ್ಯುನಲ್ ಗಲಾಟೆ. ರಾಜೀವ್ ಗಾಂಧಿ ಅವರು ಬಂದು ನಾನು MLA ಚನ್ನಪಟ್ಟಣದಲ್ಲಿ ಒಂದು ಭಾಗದಲ್ಲಿ ನಾನು MLA. ಆಮೇಲೆ ಬರಬೇಕಾದ್ರೆ ನನ್ನ ಕುಂಡಿಸ್ಕೊಂಡ್ರು, ಚಂದ್ರಶೇಖರ್ ಮೂರ್ತಿ ಬಿಟ್ಬಿಟ್ಟು ನನ್ನ ಕಾರಲ್ಲಿ ಕುಂಡಿಸ್ಕೊಂಡ್ರು. ಅವರು ಮುಂದೆ ಅವ್ರು ಕೂತಿದ್ರು, ಹಿಂದೆ ಸೆಕ್ಯೂರಿಟಿ ಇದ್ರು, ನಾನು ಹಿಂದೆ ಇದಕ್ಕೆ ಕುಂಡಿಸ್ಕೊಂಡ್ರು. ಬರ್ಬೇಕಾದ್ರೆ ಮಾತಾಡ್ಕೊಂಡು ಬಂದರು, ಕೇಳ್ಕೊಂಡು ಬಂದರು ಯಂಗ್ಸ್ಟರ್ ಏನು ನಡೀತಾ ಇದೆ, ಏನು ಈ ಸರ್ಕಾರ ಏನು ಅಂತ ಬಂದು. ಅಲ್ಲಿಗೆ ಬಂದಾಗ ಕೊನೆಗೆ ಆಯಿತು, ಕುಮಾರ್ ಕೃಪಾ ಗೆಸ್ಟ್ ಹೌಸ್ ಬಂದ ತಕ್ಷಣ ಈಚೆ ನಿಂತ್ಕೊಂಡು ತಿರ್ಗಾ ರಮೇಶ ಇದ್ದ, ಗುತ್ತೇದಾರ್ ಇದ್ದರು, ಉಸ್ತಾದ್ ಇದ್ದ, ನಮ್ಮ ಈ ಮೇಡಮ್ ಅಪ್ಪ ಉಸ್ತಾದ್ ಅವ್ನ ಮಂತ್ರಿ ಇದ್ದ, ಎಲ್ಲ ಇನ್ನೊಂದಷ್ಟು ಜನ ನಾವೆಲ್ಲ ಇದ್ದ. ನಾವೆಲ್ಲ ಬಂಗಾರಪ್ಪ ಶಿಷ್ಯರೇ ಬೇಸಿಕಲಿ. ಆಗ ನಾವೆಲ್ಲ ಇದ್ದವು. ಆಮೇಲೆ ಕೊನೆಗೆ ಅವ್ರ ಹೆಲ್ತ್ ಬಗ್ಗೆ ಎಲ್ಲ ಚರ್ಚೆ ಆಯಿತು. ಆಮೇಲೆ ಅವರೇ ಒಂದು ತೀರ್ಮಾನ ಮಾಡಿದ್ರು. ಅದಾದಮೇಲೆ ಕೊನೆಗೆ ಬೆಳಗ್ಗೆ ಲೀಡರ್ಶಿಪ್ ಚೇಂಜ್ ಮಾಡೋದು ಒಂದು ತೀರ್ಮಾನ ಆಗಿತ್ತು. ಪಾಪ ಹೆಲ್ತ್ ಭಾಳ ಸರಿ ಇಲ್ಲ, ಇದರಲ್ಲಿ ಪಾರ್ಟಿಗೆ ಪ್ಯಾರಲಿಸಿಸ್ ಕೊಡೋದಿತ್ತು. ಅವ್ರನ್ನೇನು ಚೇಂಜ್ ಮಾಡಬೇಕು ಅಂತ ರಾಜೀವ್ ಗಾಂಧಿಗೆ ಅವ್ರಿಗೇನು ಇಷ್ಟ ಏನು ಇರಲಿಲ್ಲ. ಬಟ್ ಹೆಲ್ತ್ ವಾಸ್ ಇನ್ ಎ ವೆರಿ ಬ್ಯಾಡ್ ಕಂಡೀಷನ್. ಇನ್ನು ಶೇಖರಣೆ ಆಗೋದು ಭಾಳ ಕಷ್ಟ ಇತ್ತು. ಸೊ ಅದಕ್ಕೆ ಲೀಡರ್ಶಿಪ್ ಚೇಂಜ್ ಆಗಿದೆ. ಹಂಗೆ ಏನೋ ಮಾತಾಡ್ತಾ ಇರ್ಬೇಕಾದ್ರೆ ಕೊನೆಗೆ ಯಂಗ್ಸ್ಟರ್ಸ್ ಮಾಡಬೇಕು ಅಂತೇಳಿ ಕೊನೆಗೆ ಬಂಗಾರಪ್ಪನವರು ಚೀಫ್ ಮಿನಿಸ್ಟರ್ ಆಯಿತು. ಅವ್ರು ಆದಮೇಲೆ ಕೊನೆಗೆ ಕರೆದು ಹೇಳಿದ್ರು, ಮೂರು ಅಷ್ಟೊತ್ತಿಗೆ ನಾವು ಇದಕ್ಕೆ ಹೋದೋ, ಹೈದ್ರಾಬಾದ್ಗೆ ಹೋದೋ, ಬಂಗಾರಪ್ಪಾಜಿ ಇನ್ ಎವ್ರಿ ಕಮ್ಯುನಿಟಿ ವೆದರ್ ಇಫ್ 2 members are there, I am least bothered. One youngster should be come to see that. ಡೈರೆಕ್ಟ್ ನನ್ನ ಮಾಡುವಂಥವ್ರು ಹೇಳಿಲ್ಲ. ಒಂದೊಂದು ಜಿಲ್ಲೆಯಲ್ಲಿ ಒಬ್ಬೊಬ್ಬರು ಯಂಗ್ಸ್ಟರ್ಸು ಅಡಿಷನ್ ಆದ ನೀವು ಮಾಡಬೇಕು ಅಂತ ಹೇಳಿದ್ರು. ನಮ್ಮ ಜಿಲ್ಲೆಯಲ್ಲಿ ಚಿಕ್ಕೇಗೌಡ ದೊಡ್ಡ ಲೀಡ್ರು, ಸೀನಿಯರ್ ಲೀಡ್ರು, ಅವರಿದ್ರು ಕೂಡ ನನ್ನ ಮಂತ್ರಿ ಮಾಡಿದ್ರು. ಅಂದರೆ ನಾನು, ನಜೀರು, ರಮೇಶು ಇಲ್ಲ ಜಾರ್ಜ್ ಅಷ್ಟೊತ್ತು ಮಂತ್ರಿ ಆಗ್ತಿದ್ರು. ನಮ್ಮ ನಾಡಗೌಡ, ರಾಜಾಂಬರೀಶ್ ನಾಯಕ್, STಲೊಬ್ಬ, ಲಿಂಗಾಯತಲ್ಲೊಬ್ಬರು, ಒಕ್ಕಲಿಗರಲ್ಲೊಬ್ಬರು, ಮೈನಾರಿಟಿಲೊಬ್ಬರು, ನಜೀರು, ಹಿಂಗೆಲ್ಲ ಕೂಡ ಯಂಗ್ಸ್ಟರ್ಸ್ನ ಬೆಳೆಸೋಂಥ ಕಾಲ. ಇವತ್ತು ಏನು ನಮ್ಮ ಅವತ್ತಿನ ಕಾಲದ ರಾಜೇಶ್ ಪೈಲಟ್ ಇದ್ದಾರೋ, ಇವತ್ತು ನಮ್ಮ ಅಶೋಕ್ ಗೆಹ್ಲೋಟ್ ಇದ್ದಾರೋ, ಎಲ್ಲ ಅವ್ರ ಕಾಲನೇ ಅಲ್ಲ. ಕೂಡ ಎಲ್ಲ ಯಾರು ಚೀಫ್ ಮಿನಿಸ್ಟರ್ಗಳಾಗವ್ರೆ, ರಮೇಶ್ ಚೆನ್ನಿತ್ತಾರ, ಎಲ್ಲ ಕೂಡ ಅವರೆಲ್ಲ ಅವ್ರ ಕಾಲದ ಲೀಡರ್ಗಳೇ. ದಿಗ್ವಿಜಯ್ ಸಿಂಗ್ ಅವರೆಲ್ಲ ಕೂಡ ಅವ್ರ ಕಾಲದಲ್ಲೇ. ಅವ್ರೇನಪ್ಪ ಅಂತಂದರೆ ಯಂಗ್ಸ್ಟರ್ಸ್ನ ಅವಕಾಶ ಕೊಟ್ಟರೆ ಈ ದೇಶದಲ್ಲಿ ಮಾಡ್ತಾರೆ, ನಾಯಕತ್ವ ಬೆಳೆಸ್ಕೊಳ್ತಾರೆ ಅಂತ ಒಂದು ಅಪಾರವಾದ ನಂಬಿಕೆ. ನೋಡಿ, ಈ ನಮ್ಮ ಈ ರತ್ನಪ್ರಭಾ ಇಷ್ಟು ಪರ್ಸ್ನಲಿ ಐಡೆಂಟಿಫೈ ಹರ್. ರಾಜೀವ್ ಗಾಂಧಿನ ಒಂದಿನ ಕರೆಸಿದ್ರು ಎಲ್ಲಿಗೆ, ಚೌಡಿಯಾ ಮೆಮೋರಿಯಲ್ಗೆ. ಈ ಮೇಡಮ್ ಕಾರ್ಯಕ್ರಮ ಯು ನೋ, ಐ ಶುಡ್ ನಾಟ್ ಡಿಸ್ಕ್ಲೋಸ್ ಇಟ್. ನಮ್ಮ ರಾಣಿ ಸತೀಶು ಪಾಸ್ ಇಶ್ಯೂ ಮಾಡ್ತಾ ಇದ್ರು ಇವ್ರ ಕಾರ್ಯಕ್ರಮಕ್ಕೆ. ನಗ್ತಾ ಇದ್ದಾರೆ ನೋಡಿ. ನಾನು ಪಾಲಿಟಿಕ್ಸ್ ಹೆಂಗೆ ಚೇಂಜ್ ಆಗ್ತದೆ ಅಂತ ನಾನು ಕಣ್ಣಲ್ಲಿ ನೋಡಿದ್ದೀನಿ. ಚೌಡಿಯಾ ಮೆಮೋರಿಯಲ್ ಎಲೆಕ್ಷನ್ ಟೈಮ್ ಅದು ಬೇರೆ.